ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಮಾತೆ ಸಂಗೋಸ್ತವ ಕರ್ಮಣಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬ ಪವರ್ಫುಲ್ ಆದಂತಹ, ತುಂಬ ಅದ್ಭುತವಾದಂತಹ ಒಂದು ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಹಣವನ್ನು ಆಕರ್ಷಣೆ ಮಾಡಿಕೊಳ್ಳಿ. ಆ ಮನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯಾವುದು ಅಂದರೆ ಅದುವೇ 369 ಟೆಕ್ನಿಕ್. ಈ 369 ಸಂಖ್ಯೆಗೆ ಅದ್ಭುತವಾದ ಶಕ್ತಿ ಇದೆ. ಈ ಸಂಖ್ಯೆಗೆ ದೈವ ಸಂಖ್ಯೆ ಅಥವಾ ದೇವರ ಸಂಖ್ಯೆ ಅಂತಲೂ ಕರೀತಾರೆ. ಯಾಕೆಂದರೆ ಈ ಸಂಖ್ಯೆನಲ್ಲಿ ಬ್ರಹ್ಮಾಂಡದ ಕೀಲಿಕೈನೇ ಇದೆ. ಈ ಸಂಖ್ಯೆ ಬ್ರಹ್ಮಾಂಡದ ಜೊತೆ ನೇರವಾದ ಸಂಬಂಧ ಹೊಂದಿದೆ. ಬನ್ನಿ ಸ್ನೇಹಿತರೆ, ಈ 369 ಟೆಕ್ನಿಕ್ ನೀವು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ ಬೆಳೆಸಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ಇನ್ನೂ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲರೂ ತಲುಪಲು ಸಾಧ್ಯವಿಲ್ಲ ಅನ್ನೋವಂಥ ಗುರಿಗಳನ್ನು ಇಟ್ಕೊಂಡಿರ್ತೀವಿ. ಅದು ನಿಮ್ಮ ಕೆಲಸದಲ್ಲಿನ ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಕನಸಿನ ಮನೆ ಖರೀದಿಸೋದು ಆಗಿರ್ಬೋದು, ನಿಮಗೆ ದುಡ್ಡು ಬರುವುದು ಆಗಿರ್ಬೋದು. ಹೀಗೆ ಏನೆಲ್ಲ ನಾವು ಆಸೆ ಕನಸುಗಳನ್ನು ಹೊಂದಿರ್ತೀವಿ. ಈ ನಿಮ್ಮ ಆಸೆ ಕನಸುಗಳನ್ನೆಲ್ಲ ಈ 369 ಟೆಕ್ನಿಕ್ ನಿಮ್ಮ ಕೋರಿಕೆ ಹಾಗೂ ಸಾಧನೆಯ ಅಂತರ ಕಡಿಮೆ ಮಾಡುತ್ತೆ. ಈ 369 ಟೆಕ್ನಿಕ್ ಜೀವನದಲ್ಲಿ ನೀವು ಬಯಸಿದ್ದನ್ನು ಆಕರ್ಷಿಸಲು ಸಹಾಯ ಮಾಡುತ್ತೆ. ನೀವು ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡಿದರೂ ಅದರಲ್ಲಿ ನಿಮಗೆ ಬಲವಾದ ನಂಬಿಕೆ ಇರಬೇಕಾಗುತ್ತೆ. ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಮಾಡಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಪಡೆಯೋಕ್ಕೆ ಈ 369 ಟೆಕ್ನಿಕ್ ತುಂಬ ಸಹಾಯ ಮಾಡುತ್ತೆ. ಹಾಗೆ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದರೂ ನಿಮಗೆ ಅದು ಈಗಾಗಲೇ ನನ್ನ ಜೀವನದಲ್ಲಿ ಬಂದಿದೆ, ನನ್ನ ಜೀವನದಲ್ಲಿ ಆಗಿ ಹೋಗಿದೆ ಅನ್ನೋ ಥರ ಫೀಲ್ ಮಾಡಿಕೊಂಡು ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಾಗುತ್ತೆ. ಈ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನುವಂಥದ್ದು ಇವತ್ತು ನಿನ್ನೆಯಿಂದ ಬಂದದ್ದಲ್ಲ. 19ನೇ ಶತಮಾನದಲ್ಲಿ ಹೊಸ ಚಿಂತನೆಯ ಚಳುವಳಿಯ ಸಮಯದಲ್ಲಿ ಇದು ತುಂಬ ಜನಪ್ರಿಯವಾಗಿತ್ತು. ಇದನ್ನು ನಿಕೋಲಾ ಟೆಸ್ಲಾ ಟೆಕ್ನಿಕ್ ಅಂತಲೇ ಪ್ರಸಿದ್ಧಿಯಾಗಿದೆ. ನಿಕೋಲಾ ಟೆಸ್ಲಾ ಅವರೇ ಇದನ್ನು ರಿಸರ್ಚ್ ಮಾಡಿ ಕೊಟ್ಟಿದ್ದು. ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಬೇರೆ ಬೇರೆ ಹಲವಾರು ಟೆಕ್ನಿಕ್ಗಳಿದ್ದಾವೆ. ಅದರಲ್ಲಿ ತುಂಬ ಜನಪ್ರಿಯವಾದದ್ದು ಈ 369 ಟೆಕ್ನಿಕ್. ಯಾಕೆಂದರೆ ನಾನು ಈಗಾಗಲೇ ಹೇಳಿದ ಹಾಗೆ 369 ಸಂಖ್ಯೆಗಳ ಶಕ್ತಿ ತುಂಬ ಅದ್ಭುತವಾಗಿದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ದಿನಕ್ಕೆ ಹಲವಾರು ಬಾರಿ ಬರೆಯೋದ್ರಿಂದ ನಿಮ್ಮ ಕನಸು, ನಿಮ್ಮ ಕೋರಿಕೆ ನೀವು ಕಾರ್ಯರೂಪಕ್ಕೆ ತರಬಹುದಾಗಿದೆ. ನಿಮ್ಮ ಕೋರಿಕೆ ಏನೇ ಇರಲಿ ಅದು ನಿಮ್ಮ ವಾಸ್ತವ ಜೀವನಕ್ಕೆ ಹತ್ತಿರವಾಗಿರಬೇಕು. ನೀವು ನಿಮ್ಮ ಕೋರಿಕೆಗೋಸ್ಕರ ಕೆಲಸ ಮಾಡ್ತಿರ್ಬೇಕಾಗುತ್ತೆ. 369 ಸಂಖ್ಯೆ ಬ್ರಹ್ಮಾಂಡಕ್ಕೆ ನೇರವಾದ ಸಂಬಂಧ ಹೊಂದಿರುತ್ತೆ. ನಿಮಗೆ ಏನು ಬೇಕು ಅಂತ ಮೊದಲು ಯೋಚನೆ ಮಾಡಿ, ನಿಮ್ಮ ಕೋರಿಕೆ ಅಥವಾ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿದ ಮೇಲೆ ನನಗೆ ಇದು ಬೇಕು, ಇದು ಆಗಬೇಕು ಅಂತ ಕೇಳಬೇಡಿ. ನಿಮ್ಮ ಗುರಿ ಈಗಾಗಲೇ ಈಡೇರಿದೆ, ನಿಮ್ಮ ಜೀವನಕ್ಕೆ ಅದು ಬಂದಿದೆ ಅಂತ ನೀವು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ನಿಮ್ಮ ಕನಸಿನ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಇದನ್ನು ನೀವು ನಾನು ನನ್ನ ಕನಸಿನ ಮನೆ ಕಟ್ಟಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬರೀಬೇಕಾಗುತ್ತೆ. ನಿಮ್ಮ ಕೆಲಸ ಆಗಿದ್ದಕ್ಕೆ ನೀವು ವಿಶ್ವಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ನಿಮ್ಮ ಸೆಂಟೆನ್ಸ್ನ ಕೊನೆಗೆ ನೀವು ವಿಶ್ವಕ್ಕೆ ಕೃತಜ್ಞತೆ ಹೇಳಬೇಕು. ಅಂದರೆ ವಿಶ್ವಕ್ಕೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಗುರಿ, ನಿಮ್ಮ ಆಸೆ ಏನೇ ಇರಲಿ ಅದನ್ನು ನೀವು ಬರೆಯುವಾಗ ನೀವು ವಿಜುವಲೈಸೇಷನ್ ಮಾಡಬೇಕಾಗುತ್ತೆ. ಸಪೋಸ್ ಇವಾಗ ನಿಮಗೆ ಮನೆ ಕಟ್ಟೋ ಆಸೆ ಇರುತ್ತೆ ಅಂದ್ಕೊಳ್ಳಿ. ಮನೆ ಕಟ್ಟೋ ಸ್ಟಾರ್ಟಿಂಗಿಂದ ಅಪ್ ಟು ಪೇಂಟಿಂಗ್ ಮುಗಿಯೋವರೆಗೂ ಏನೆಲ್ಲ ಕೆಲಸ ಇರುತ್ತಲ್ವ ಅದನ್ನೆಲ್ಲ ನೀವು ಬರೆಯುವಾಗ ವಿಜುವಲೈಸೇಷನ್ ಮಾಡ್ಕೊತ ಬರಿಬೇಕಾಗುತ್ತೆ. ನಿಮ್ಮ ಆಸೆ, ನಿಮ್ಮ ಕನಸು ಏನೇ ಇರಲಿ
ಅದನ್ನು ನೀವು ಪ್ರತಿದಿನ 3 ಸಲ ಬರಿಬೇಕಾಗುತ್ತೆ. ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ 9 ಸಲ. ನಿಮ್ಮ ದಿನವನ್ನು ಪಾಸಿಟಿವ್ ಆಗಿರಿಸಲು ಬೆಳಗ್ಗೆ 3 ಬಾರಿ ಇದನ್ನು ನೀವು ಬರಿಬೇಕಾಗುತ್ತೆ. ನಿಮ್ಮ ದಿನದ ಉಳಿದ ಸಮಯದಲ್ಲಿ ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿಟ್ಕೊಳ್ಳಲು ಮಧ್ಯಾಹ್ನ ನೀವು 6 ಬಾರಿ ಸೇಮ್ ಸೆಂಟೆನ್ಸ್ನೇ ಬರಿಬೇಕಾಗುತ್ತೆ. ಸಂಜೆ ಅಂದರೆ ನೀವು ಮಲಗುವ ಮುನ್ನ ನಿಮ್ಮ ಉದ್ದೇಶ ಬಲಪಡಿಸಲು ನೀವು 9 ಬಾರಿ ಬರಿಬೇಕಾಗುತ್ತೆ. ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ. ಇದನ್ನು ಯಾವ ರೀತಿ ಬರಿಬೇಕು ಅಂತ ನಾನಿಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ನೀವು ಅದನ್ನೇ ಬರಿಬೇಕು ಅಂತೇನಿಲ್ಲ. ನಿಮ್ಮ ಆಸೆ ಕನಸು ಏನಿರುತ್ತೋ ಅದನ್ನು ಬರೀರಿ. ಈ ರೀತಿ ದಿನದಲ್ಲಿ 3 ಬಾರಿ ಬರೆಯೋದನ್ನು 3-6-9 ಟೆಕ್ನಿಕ್ ಅಂತ ಕರೀತಾರೆ. ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಒಂದು ಟೈಮ್ ಫಿಕ್ಸ್ ಮಾಡಿ ಬರಿಬೇಕು. ಶಾಂತ ಮತ್ತು ಆರಾಮದಾಯಕ ಸ್ಥಳವನ್ನು ಹುಡುಕಿ ಅಲ್ಲಿ ಬರಿಬೇಕಾಗುತ್ತೆ. ನಿಮ್ಮ ಮನೆಯ ರೂಮ್ನ ಯಾವುದಾದ್ರೂ ಒಂದು ಮೂಲೆ ಆಗಿರ್ಬೋದು, ಅಥವಾ ನೀವು ಇಷ್ಟಪಡುವ ಯಾವುದಾದ್ರೂ ಒಂದು ಜಾಗ ಆಗಿರ್ಬೋದು, ಅಲ್ಲಿ ಕೂತು ನೀವು ಬರಿಬೇಕಾಗುತ್ತೆ. ಸ್ನೇಹಿತರೆ, ನೀವು ಪ್ರತಿದಿನ 3 ಬಾರಿ ಬರಿತಾ ಹೋಗಿ. ನಿಮ್ಮ ಆಸೆ ಈಡೇರೋದಕ್ಕೆ ಈ 3-6-9 ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ನೀವು ಬರೆಯುವಾಗ ತುಂಬ ಖುಷಿಯಿಂದ, ಲವಲವಿಕೆಯಿಂದ ಬರಿಬೇಕಾಗುತ್ತೆ. ಒಂದು ದಿನ ಕೂಡ ಬೇಜಾರಾಗಬಾರ್ದು, ಒಂದು ದಿನ ಕೂಡ ಬರೆಯೋದು ಗ್ಯಾಪ್ ಆಗಬಾರ್ದು. ಈ 3-6-9 ಟೆಕ್ನಿಕ್ಕಿಂದ ನಿಮ್ಮ ಆಸೆ, ಕೋರಿಕೆ ಈಡೇರಲಿ ಅಂತ ನಾನು ವಿಶ್ವಕ್ಕೆ ಕೇಳುತ್ತಾ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್.